ಕರ್ನಾಟಕ ರಾಜಕಾರಣ ಅಂದ್ರೇನೆ ಒಂದು ರೀತಿ ಚದುರಂಗದಾಟ ಇದ್ದ ಹಾಗೆ. ಇಲ್ಲಿ ಯಾರು ಯಾವಾಗ ರಾಜ ಆಗ್ತಾರೆ, ಯಾರು ಯಾವಾಗ ಮಂತ್ರಿ ಆಗ್ತಾರೆ, ಯಾರ್ಯಾರಿಗೆ ಕೈ ಕೊಡ್ತಾರೆ ಅಂತ ಊಹಿಸೋಕ್ಕೂ ಸಾಧ್ಯ ಇಲ್ಲ. ನೀವೆಲ್ಲ ಅನ್ಕೊಂಡಿರ್ತೀರಾ H.D. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಕೇಂದ್ರ ಸಚಿವರಾಗಿದ್ದಾರೆ, ಆರಾಮಾಗಿ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಅಂತ. ಆದರೆ ಕುಮಾರಣ್ಣನ ಕಣ್ಣು ಮಾತ್ರ ಇರೋದು ಕರ್ನಾಟಕದ CM ಕುರ್ಚಿ ಮೇಲೆ. ಹೌದು, ಈಗ ಕುಮಾರಸ್ವಾಮಿ ಅವರು ದೆಹಲಿಯಿಂದಲೇ ಕರ್ನಾಟಕ ಪಾಲಿಟಿಕ್ಸ್ಗೆ ಭಾರಿ ದೊಡ್ಡ ಮಸ್ತ್ ಶಾಕ್ ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ. ಅದು ಯಾರ ಜೊತೆ ಸೇರಿ ಗೊತ್ತಾ? ಇಡೀ ದೇಶದ ರಾಜಕಾರಣವನ್ನೇ ತನ್ನ ಬೆರಳ ತುದಿಯಲ್ಲಿ ಆಡಿಸೋ BJPಯ ಮಹಾ ಚಾಣಕ್ಯ ಅಮಿತ್ ಶಾ ಅವ್ರ ಜೊತೆ ಸೇರಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಕಳೆದ ವಾರ ದೆಹಲಿಯಲ್ಲಿ ಕರೆಕ್ಟಾಗಿ ಮಿಡ್ನೈಟಲ್ಲಿ ನಡೆದ ಆ ಸೀಕ್ರೆಟ್ ಮೀಟಿಂಗ್ ಇದೆಯಲ್ಲ, ಅದು ಇಡೀ ಕರ್ನಾಟಕ BJPಯ ನಾಯಕರ ನಿದ್ದೆಗೆಡಿಸಿದೆ. ಅಷ್ಟಕ್ಕೂ ಆ ಮೀಟಿಂಗ್ನಲ್ಲಿ ಕುಮಾರಸ್ವಾಮಿ ಉರುಳಿಸಿದ ದಾಳ ಏನು, ಅವರು ಅಮಿತ್ ಶಾ ಮುಂದೆ ಇಟ್ಟಿರೋ ಆ ಒಂದು ಕಂಡೀಷನ್ ಏನು, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಕರ್ನಾಟಕ ರಾಜಕಾರಣದ ಇಂಚಿಂಚು ಇತಿಹಾಸ ಬದಲಾಗೋ ಮುನ್ಸೂಚನೆ ಸಿಗ್ತಾ ಇದೆ. ಈ ಕತೆ ಸಡನ್ ಆಗಿ ಶುರುವಾಗಿದ್ದಲ್ಲ, ಇದ್ರ ಬೇರು ಇರೋದು ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಸಾಮಾನ್ಯವಾಗಿ ಮೈತ್ರಿ ಅಂದಮೇಲೆ BJP ಮತ್ತು JDS ಸೀಟು ಹಂಚಿಕೆ ಮಾಡಿಕೊಂಡು ಸುಮ್ಮನಾಗಬೇಕಿತ್ತು. ಆದರೆ ಕುಮಾರಸ್ವಾಮಿ ಅವರು ಅಲ್ಲಿ ಒಂದು ಸೈಲೆಂಟ್ ಗೇಮ್ ಆಡಿದ್ರು. ಯಾರಿಗೂ ನಿರೀಕ್ಷೆಯೂ ಇರಲಿಲ್ಲ. JDSನಿಂದ 3ನೇ ಅಭ್ಯರ್ಥಿಯಾಗಿ ತಾವು ಗೋವಿಂದರಾಜು ಅವರನ್ನು ಕಣಕ್ಕಿಳಿಸ್ಬಿಟ್ರು. ಯಾವಾಗ ಕುಮಾರಸ್ವಾಮಿ 3ನೇ ಕ್ಯಾಂಡಿಡೇಟ್ ನಿಲ್ಲಿಸಿದ್ರೋ ಇಡೀ ರಾಜ್ಯ BJPಯಲ್ಲಿ ಒಳಬೇಗುದಿ ಶುರುವಾಯಿತು. ಯಾಕೆ ಗೊತ್ತಾ? ರಾಜ್ಯ BJPಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಕುಮಾರಣ್ಣನಿಗೆ ಚೆನ್ನಾಗೇ ಗೊತ್ತಿತ್ತು. ಆ ಚುನಾವಣೆಯ ರಿಸಲ್ಟ್ ಬಂದಾಗ ಏನಾಯಿತು? ರಾಜ್ಯ BJPಯ ನಾಯಕರಾದ ಆರ್ ಅಶೋಕ್ ಮತ್ತು BY ವಿಜಯೇಂದ್ರ ನಡುವೆ ಹೊಂದಾಣಿಕೆ ಇಲ್ಲ, ಭಾರಿ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಜಗಜ್ಜಾಹೀರಾಯಿತು. BJPಯ 1ನೇ ಮತ್ತು 2ನೇ ಅಭ್ಯರ್ಥಿಗಳಿಗೆ ಬೀಳಬೇಕಾಗಿದ್ದ ವೋಟುಗಳು ಕ್ರಾಸ್ ಆದವು. ಲಿಂಗರಾಜ್ ಪಾಟೀಲ್ ಅವರಿಗೆ ಬೀಳಬೇಕಾಗಿದ್ದ 3 ವೋಟುಗಳು ಕ್ರಾಸ್ ವೋಟಿಂಗ್ ಆಗಿ ಕೈ ತಪ್ಪಿದ್ವು. ಇತ್ತ ರಘು ಕೌಟಿಲ್ಯ ಅವರ 1 ವೋಟ್ ಅಸಿಂಧು ಆಯಿತು. ಈ ಒಂದು ಎಲೆಕ್ಷನ್ ರಿಸಲ್ಟ್ ದೆಹಲಿಯಲ್ಲಿ ಕೂತಿದ್ದ ಅಮಿತ್ ಶಾ ಮತ್ತು JP ನಡ್ಡಾ ಅವರಿಗೆ ತೀವ್ರ ಅಸಮಾಧಾನ ತರಿಸ್ತು. ರಾಜ್ಯ ನಾಯಕರ ಕೈಯಲ್ಲಿ ಸ್ವಂತ ಶಾಸಕರನ್ನೇ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅನ್ನೋದು ಪ್ರೂವ್ ಆಗಿತ್ತು. ಇದನ್ನೇ ಬಂಡವಾಳ ಮಾಡ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ಕಾಯ್ತಾ ಇದ್ರು. ಈಗ ಅಸಲಿ ಮ್ಯಾಟರ್ಗೆ ಬರೋಣ. ಕಳೆದ ವಾರ ದೆಹಲಿಯಲ್ಲಿ ಒಂದು ಹೈಡ್ರಾಮಾ ನಡೆಯುತ್ತೆ. ದಿನವಿಡೀ ಬ್ಯುಸಿಯಾಗಿದ್ದ ಅಮಿತ್ ಶಾ ಅವರ ನಿವಾಸಕ್ಕೆ ತಡರಾತ್ರಿ H.D. ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾರೆ. 1-to-1 ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಮುಂಬರುವ 2 ಪ್ರಮುಖ ಕ್ಷೇತ್ರಗಳ ಉಪಚುನಾವಣೆಯ ಮ್ಯಾಟ್ರ್ ಎತ್ತಾರೆ. ಆ 2 ಕ್ಷೇತ್ರಗಳು ಯಾವುವು ಅಂದರೆ, ಒಂದು ಧಾರವಾಡ, ಇನ್ನೊಂದು ಹಿರಿಯೂರು. ನಿಮಗೆ ಗೊತ್ತಿರಲಿ, ಧಾರವಾಡ ಕ್ಷೇತ್ರ ಯಾಕೆ ಖಾಲಿಯಾಗಿದೆ ಅಂದರೆ, ಅಲ್ಲಿನ ಶಾಸಕ ವಿನಯ್ ಕುಲಕರ್ಣಿ ಅವರು ಕೋರ್ಟ್ನಿಂದ ದೋಷಿ ಅಂತ ಸಾಬೀತಾಗಿ ಜೈಲು ಪಾಲಾಗ್ತಾರೆ. ಇತ್ತ ಹಿರಿಯೂರು ಕ್ಷೇತ್ರ ಯಾಕೆ ಖಾಲಿಯಾಗಿದೆ ಅಂದರೆ, ಅಲ್ಲಿನ ಶಾಸಕರಾಗಿದ್ದ D. ಸುಧಾಕರ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಈ 2 ಕ್ಷೇತ್ರಗಳನ್ನು ಇಟ್ಕೊಂಡು ಕುಮಾರಸ್ವಾಮಿ ಅಮಿತ್ ಶಾ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಫಾರ್ಮುಲಾ ಇಡ್ತಾರೆ. ನೋಡಿ ಅಮಿತ್ ಶಾ ಅವರೇ, ಧಾರವಾಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಭಾಗ BJPಯ ಗಿಡ ಇದ್ದ ಹಾಗೆ. ಹಾಗಾಗಿ ಧಾರವಾಡ ಕ್ಷೇತ್ರವನ್ನ BJPಗೆ ಇಟ್ಕೊಳ್ಳಿ, ಅಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಅನ್ನೇ ನಿಲ್ಲಿಸಿ ಗೆಲ್ಸ್ಕೊಳ್ಳಿ. ಆದರೆ ಈ ಹಿರಿಯೂರು ಕ್ಷೇತ್ರ ಇದೆಯಲ್ಲ, ಅದನ್ನು ಮೈತ್ರಿ ಧರ್ಮದ ಪ್ರಕಾರ JDSಗೆ ಬಿಟ್ಕೊಟ್ಬಿಡಿ ಅಂತ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ತನಕ ನಡೆದಿದ್ದೆಲ್ಲ ಓಕೆ, ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ ನೋಡಿ. ಹಿರಿಯೂರು ಕ್ಷೇತ್ರವನ್ನು JDSಗೆ ಬಿಟ್ಕೊಡಿ ಅಂತ ಕೇಳಿದ ಕುಮಾರಸ್ವಾಮಿ ಅಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಗೊತ್ತಾ? ಬೇರೆ ಯಾರನ್ನೂ ಅಲ್ಲ, ಸ್ವತಃ H.D. ಕುಮಾರಸ್ವಾಮಿ ಅವರೇ ಹಿರಿಯೂರು ಕ್ಷೇತ್ರದಿಂದ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರಂತೆ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೂ ಕುಮಾರಸ್ವಾಮಿ ಅವರಿಗೆ ರಾಜ್ಯ ರಾಜಕಾರಣದ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ. ಅವರು ಅಮಿತ್ ಶಾಗೆ ಹೇಳ್ತಾರೆ, ನಾನು ಹಿರಿಯೂರಿಂದ ಸ್ಪರ್ಧೆ ಮಾಡ್ತೀನಿ, ಸ್ವತಃ ನಾನೇ ನಿಂತು ಗೆದ್ದು ಬರ್ತೀನಿ. ಆದರೆ ನಾನು ಗೆದ್ದು ಬಂದ ಮೇಲೆ ಒಂದು ದೊಡ್ಡ ಕಂಡೀಷನ್ ಇದೆ. ಆ ಕಂಡೀಷನ್ ಕೇಳಿ ಅಮಿತ್ ಶಾ ಅವರೇ ಒಂದು ಕ್ಷಣ ಯೋಚನೆಗೆ ಬಿದ್ರಂತೆ. ಅದೇನಪ್ಪ ಅಂದರೆ, ನಾನು MLA ಆಗಿ ಕರ್ನಾಟಕ ಅಸೆಂಬ್ಲಿ ಒಳಗಡೆ ಕಾಲಿಟ್ಟ ತಕ್ಷಣ ನನ್ನನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು. ಎಸ್, ಪ್ರಸ್ತುತ ಆರ್ ಅಶೋಕ್ ಅವರು ಹೊಂದಿರುವ ಆ ಪವರ್ಫುಲ್ ಸೀಟು ತಮಗೆ ಬೇಕು ಅಂತ ಕುಮಾರಸ್ವಾಮಿ ಡಿಮ್ಯಾಂಡ್ ಮಾಡಿದ್ರಂತೆ.
ಅಂದರೆ ಇನ್ಮುಂದೆ ಅಸೆಂಬ್ಲಿಯಲ್ಲಿ NDA ಮೈತ್ರಿಕೂಟದ ಒಟ್ಟಾರೆ ನಾಯಕತ್ವವನ್ನು ತಾವೇ ವಹಿಸ್ಕೊಳ್ಳೋದು HDK ಪ್ಲಾನ್ ಆಗಿದೆ. ಈಗ ಪ್ರಶ್ನೆ ಬರೋದು, ಅಮಿತ್ ಶಾ ಇದಕ್ಕೆ ಒಪ್ಕೋತಾರ? ಮೂಲಗಳ ಪ್ರಕಾರ ಅಮಿತ್ ಶಾ ಅವರು ಈ ಪ್ರಸ್ತಾಪವನ್ನ ತಳ್ಳಿ ಹಾಕಿಲ್ಲ, ಬದಲಿಗೆ ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರಂತೆ. ಯಾಕಂದ್ರೆ ರಾಜ್ಯ ಬಿಜೆಪಿಯ ಇವತ್ತಿನ ಪರಿಸ್ಥಿತಿ ದೆಹಲಿ ನಾಯಕರಿಗೆ ಅಷ್ಟಾಗಿ ಇಷ್ಟ ಆಗ್ತಾ ಇಲ್ಲ. ದಿನಕ್ಕೊಂದು ಹೇಳಿಕೆ, ನಾಯಕರ ನಡುವಿನ ಶೀತಲ ಸಮರದಿಂದಾಗಿ ಕರ್ನಾಟಕದಲ್ಲಿ ಬಿಜೆಪಿ ವೀಕ್ ಆಗ್ತಾ ಇದೆ ಅನ್ನೋ ಭಯ ಹೈಕಮಾಂಡ್ಗೆ ಇದ್ದೇ ಇದೆ. ಇದೇ ಗ್ಯಾಪ್ನಲ್ಲಿ ಕುಮಾರಸ್ವಾಮಿ ಅಮಿತ್ ಶಾಗೆ ಭಾರಿ ದೊಡ್ಡ ಪ್ರಾಮಿಸ್ ಒಂದನ್ನ ಮಾಡಿದ್ದಾರೆ. ನನಗೆ ನೀವು ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಟ್ಟು ಫ್ರೀ ಹ್ಯಾಂಡ್ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಿಜೆಪಿಯವರನ್ನ ಜೊತೆಗೆ ಕರ್ಕೊಂಡು ಹೋಗಿ ಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 150ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಸ್ಕೊಂಡು ಬರ್ತೀನಿ, ಕರ್ನಾಟಕದಲ್ಲಿ ಮತ್ತೆ NDA ಸರ್ಕಾರ ತರ್ತೀನಿ ಅಂತ ಭರವಸೆ ಕೊಟ್ರಂತೆ. ಈ ಸುದ್ದಿ ಯಾವಾಗ ಲೀಕ್ ಆಯ್ತೋ ರಾಜ್ಯ ಬಿಜೆಪಿಯ ಒಳಗೆ ಒಂದು ರೀತಿಯ ಭೂಕಂಪ ಶುರುವಾಗಿದೆಯಂತೆ. ವಿಜಯೇಂದ್ರ ಪಾಳಯ ಮತ್ತು ಅಶೋಕ್ ಪಾಳಯಕ್ಕೆ ಈಗ ತಮ್ಮ ಕುರ್ಚಿ ಎಲ್ಲೆಲ್ಲಿ ಅಲುಗಾಡುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ HDK ಏನಾದ್ರೂ ಅಪೋಸಿಷನ್ ಲೀಡರ್ ಆಗಿ ಕೂತ್ರೆ ಇಡೀ ಮೈತ್ರಿಕೂಟದ ಕಂಟ್ರೋಲ್ ಅವ್ರ ಕೈಗೆ ಹೋಗುತ್ತೆ. ಈ ಒಂದು ಮಾಸ್ಟರ್ ಸ್ಟ್ರೋಕ್ನಿಂದ ಕೇವಲ ಬಿಜೆಪಿಗೆ ಅಷ್ಟೇ ಅಲ್ಲ, ಇತ್ತ ಕಾಂಗ್ರೆಸ್ ಸರ್ಕಾರಕ್ಕೂ ನಡುಕ ಶುರುವಾಗಿದೆಯಂತೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರಿಗೆ HD ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಕೊಡೋದು ಗ್ಯಾರಂಟಿ. ಸಿದ್ದರಾಮಯ್ಯ ಮತ್ತು DKಶಿ ಜೋಡಿಗೆ ಕೌಂಟರ್ ಕೊಡೋಕೆ HDKಗಿಂತ ಖಡಕ್ ನಾಯಕ ಸದ್ಯಕ್ಕೆ ಮೈತ್ರಿಕೂಟದಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ಹೈಕಮಾಂಡ್ ಯೋಚನೆ ಕೂಡ ಇರಬಹುದು. ಒಟ್ನಲ್ಲಿ HD ಕುಮಾರಸ್ವಾಮಿ ಅವರ ಈ ದೆಹಲಿ ದರ್ಬಾರ್ ಮತ್ತು ಹಿರಿಯೂರು ಫಾರ್ಮುಲಾ ಕರ್ನಾಟಕ ಪಾಲಿಟಿಕ್ಸ್ ಅನ್ನ ಯಾವ ಮಟ್ಟಕ್ಕೆ ಚೇಂಜ್ ಮಾಡಲಿದೆ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? HD ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ವಾಪಸ್ ಬಂದು ವಿರೋಧ ಪಕ್ಷದ ನಾಯಕರಾಗಬೇಕಾ? ಅವರ ನೇತೃತ್ವದಲ್ಲಿ ಮೈತ್ರಿಕೂಟ 150 ಸೀಟು ಗೆಲ್ಲೋಕೆ ಸಾಧ್ಯನಾ? ಅಥವಾ ಬಿಜೆಪಿ ತನ್ನ ನಾಯಕತ್ವವನ್ನು JDSಗೆ ಬಿಟ್ಕೊಡ್ಬಾರ್ದಾ? ನಿಮ್ಮ ಪಕ್ಕಾ ಲೋಕಲ್ ಅನಾಲಿಸಿಸ್ ಏನಿದ್ರೂ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ರಾಜಕೀಯ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. Gracias.